ಎನ್ಎ ಹಾರಿಸ್ ಪುತ್ರನಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ವತ್ ತಂದೆ ಜೊತೆಗಿನ ಶಾಸಕ ಹಾರಿಸ್ ಸಂಧಾನ ಈಗ ವಿಫಲ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಲ್ಯ ಆಸ್ಪತ್ರೆಗೆ ಸಂಧಾನಕ್ಕೆ ಬಂದಿದ್ದ ಹಾರಿಸ್ ದಂಪತಿ ಈ ಸಂಧಾನ ಯಶಸ್ವಿಯಾಗದೆ ಬರಿಗೈಲಿ ತೆರಳಿದ್ದಾರೆ. ಇನ್ನು ಕೋರ್ಟ್ನಲ್ಲಿ ಆಬ್ಜೆಕ್ಷನ್ ಹಾಕಬೇಡಿ, ಬೇಲ್ ಸಿಗೋದಿಲ್ಲ, ಮಕ್ಕಳು ಹೊಡೆದಾಡ್ಕೊಂಡಿದ್ದಾರೆ, ಬುದ್ಧಿ ಹೇಳೋಣ ಅಂತ ಅವರು ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಕಳೆದ 3 ದಿನಗಳಿಂದ ನಾನು ಸತ್ತು ಬದುಕ್ತಾ ಇದ್ದೀನಿ ಅಂತ ವಿದ್ವತ್ ತಂದೆಗೆ ಮನವೊಲಿಸುವಂತಹ ಕಾರ್ಯ ಮಾಡಿದ್ರು. ಲೋಕನಾಥ್ ಮುಂದೆ ಹಾರಿಸ್ ದಂಪತಿ ಗೋಳಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಶಾಸಕ ಹಾರಿಸ್ ಸಂಧಾನಕ್ಕೆ ಲೋಕನಾಥ್ ಮಾತ್ರ ಯಾವುದೇ ಕಾರಣಕ್ಕೂ ಮಣಿಲಿಲ್ಲ. ಕೇಳೋ ತನಕ ಕೇಳಿ ಡಾಕ್ಟರನ್ನ ಕರೆದ್ರು ಅಂತ ಲೋಕನಾಥ್, ಡಾಕ್ಟರ್ ಕರೆದು ನನ್ನ ಅಂತ ಲೋಕನಾಥ್ ಅಲ್ಲಿಂದ ತೆರಳಿದ್ರು. ಕೊನೆಗೆ ಸಂಧಾನ ಯಶಸ್ವಿಯಾಗದೆ ಹಾರಿಸ್ ದಂಪತಿ ಅಲ್ಲಿಂದ ತೆರಳಿದ್ರು. ಸಪ್ಪೆ ಮೋರೆ ಹಾಕೊಂಡು ಹಾರಿಸ್ ಮತ್ತೆ ಅವರ ಪತ್ನಿ ಅಲ್ಲಿ ಆಸ್ಪತ್ರೆಯಿಂದ ತೆರಳಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಹಾರಿಸ್ ದಂಪತಿ ಸಂಧಾನಕ್ಕೆ ಅಂತ ಪ್ರಯತ್ನ ಪಟ್ಟರು, ಅದು ಸಫಲ ಆಗ್ಲಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲೋಕನಾಥ್ ಅವರ ರಿಯಾಕ್ಷನ್ ಏನಿತ್ತು, ಮತ್ತೆ ಈ ಸಂಧಾನ ವಿಫಲ ಆಗಿದ್ದು ಹೇಗೆ? ಸುಕನ್ಯಾ, ಈ ಒಂದು ಘಟನೆ ಆಗಿ 4 ದಿನ ನಂತರ ಹಾರಿಸ್ ಮತ್ತೆ ಅವರ ಪತ್ನಿ ಇವತ್ತು ದಿಢೀರ್ನೆ ಮಲ್ಯ ಹಾಸ್ಪಿಟ್ಲ್ಗೆ ಭೇಟಿ ಕೊಟ್ಟರು. ಈ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದಂತ ವಿದ್ಯುತ್ ಅವ್ರನ್ನ ಮಾತಾಡ್ಸಿದ್ರು. ಅವರ ತಂದೆ ಲೋಕನಾಥ್ ಕೂಡ ಮಾತಾಡ್ಸಿದ್ರು, ಮತ್ತೆ ಅವರ ಕುಟುಂಬದವ್ರನ್ನು ಕೂಡ ಹಾರಿಸ್ ಮತ್ತೆ ಅವರ ಪತ್ನಿ ಮಾತಾಡಿಸಿ ಈ ಒಂದು ಘಟನೆ ಬಗ್ಗೆ ಆಗ್ಬಾರ್ದಾಗಿತ್ತು, ಆಗಿದೆ ಹಾಗೆ ಅಂತ ಅವ್ರ ಹತ್ರ ಮಾತಾಡಿದ್ರು. ಆಮೇಲೆ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಬೇಕು, ಅವ್ರಿಗೆ ಸಂಬಂಧಪಟ್ಟಂತೆ ಈ ಒಂದು ಘಟನೆಯನ್ನ ಏನೋ ಹುಡುಗರು ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸಿ, ಮುಂದೆ ಏನು ಬೇಲ್ ಅಪ್ಲಿಕೇಶನ್ ಅನ್ನ ಬಹುಶಃ ನಾಳೆ ನಾಡಿದ್ದು ಏನು ಹಾರಿಸ್ ಏನು ಅವನ ಪರ ಅಂದ್ರೆ ನಲ್ಪಾಡ್ ಪರ ಏನು ಒಂದು ವಕೀಲರು ಒಂದು ಮಂಡಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಬ್ಜೆಕ್ಷನ್ ನಿಮ್ ಕಡೆಯಿಂದ ಆಗ್ಬಾರ್ದು, ದಯವಿಟ್ಟು ಇದನ್ನು ಕೊಡಿ. 3-4 ದಿನದಿಂದ ಸರಿ ಊಟ ನಿದ್ದೆ ಏನು ಕೂಡ ಮಾಡಿಲ್ಲ ಅನ್ನೋ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಲೋಕನಾಥ್ ಮುಂದೆ ಹಾರಿಸ್ ದಂಪತಿ ಮಾಡ್ಕೊಂಡ್ರು. ಈ ಸಂಬಂಧಪಟ್ಟಂತೆ ಲೋಕನಾಥ್ ಯಾವುದೇ ರೀತಿಯ ರಿಯಾಕ್ಷನ್ ಕೊಡ್ಲಿಲ್ಲ. ಆಮೇಲೆ ಜೊತೆಗೆ ಈಗ ಮಗನ ಸ್ಥಿತಿ ನೋಡಿ ಅನ್ನೋದು ಈಗ ಮಾಡಿದಾನೆ ಅನ್ನೋದು ಮಾತನ್ನು ಕೂಡ ಆ ಕಡೆ ಅಂದ್ರು. ಈ ಒಂದು ಸಂಧಾನ ಅಂತ ಅಥವಾ ಕಾಂಪ್ರಮೈಸ್ಗೆ ಅಂತ ಏನ್ ಹೋಗಿದ್ರು ಇದು ಆಗ್ಲಿಲ್ಲ. ಬಹುಶಃ ಈ ಹಿನ್ನೆಲೆಯಲ್ಲಿ ಅವರು ಹಾರಿಸ್ ಮತ್ತೆ ಅವರ ಪತ್ನಿ ಬರೀ ಕೈಲಿ ವಾಪಸ್ ಬರುವಂತಾಯ್ತು. ಸಂಬಂಧಪಟ್ಟಂತೆ ಮುಂದಿನ ಅಂದ್ರೆ ಸದ್ಯಕ್ಕೆ ಯಾವುದೇ ರೀತಿ ಈಗಾಗಲೇ ಲೋಕನಾಥ್ ಈ ಒಂದು ಸ್ಪೆಷಲ್ ಪಿಪಿ ಮಾಡ್ಬೇಕು ಅಂತ ಕೂಡ ಈಗಾಗಲೇ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತೆ ಉಳಿದಂತೆ ಈ ಒಂದು ಸಂಧಾನಕ್ಕೆ ಅಂತ ಹೋಗಿದ್ರು, ಕಾಂಪ್ರಮೈಸ್ಗೆ ಅಂತ ಏನ್ ಹೋಗಿದ್ರು, ಅದು ಯಾವುದೇ ರೀತಿ ಆಗಿಲ್ಲ. ಬರೀ ಕೈಲಿ ಹಾರಿಸ್ ಮತ್ತೆ ಅವರ ಪತ್ನಿ ಬರುವಂತಾಗಿದೆ. ಸುಕನ್ಯಾ, ಧನ್ಯವಾದ ಕಿರಣ್.